ದುಡ್ದಿರೋರು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈವರೆಗೂ ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಪಕ್ಷದ ವರಿಷ್ಠರ ತೀರ್ಮಾನದಲ್ಲಿ ನಾಳೆ ಸಂಜೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುವಂತೆ ಇವತ್ತು ಒಂದು ಆದೇಶ. ನಾಯಕರಲ್ಲಿ ಕೂಡ ಎಲೆಕ್ಟಾಗಿದ್ದಾರೆ, ಮತ್ತೆ ನಾಳೆ ಪ್ರಮಾಣ ವಚನ ಕೂಡ ಸ್ವೀಕರಿಸ್ತಾ ಇದ್ದಾರೆ. ಹಾಗಾಗಿ ಈ ಭಾಗದ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಏನಿದ್ದೀವಿ, ಇಷ್ಟು ವರ್ಷ ಕಳೆದ ಸುಮಾರು 3 ವರ್ಷಗಳಿಂದನೂ ಸಹ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಈ ನಾಡಿನ ಜನಕ್ಕೆ ಉತ್ತಮವಾದಂತಹ ಒಂದು ಕೆಲಸ ಮಾಡ್ಕೊಂಡು ಬಂದಿತ್ತು, ಆ ಕೆಲಸನ ನಾಳೆಯಿಂದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಂದುವರೆದು ಹೋಗ್ತಾರೆ. ಇಡೀ ಒಂದು ಕರ್ನಾಟಕದ ಜನಕ್ಕೆ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ಪ್ರತಿಯೊಬ್ಬರಿಗೂ ಕೂಡ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಮಾಡ್ತಾರೆ. ಕರ್ನಾಟಕ ಒಂದು ಪ್ರಗತಿಯ ಒಂದು ದಿಕ್ಕಿನಲ್ಲಿ ನಾಳೆಯಿಂದ ಮೂಡುತ್ತಿರತಕ್ಕಂತಹ ಒಂದು ವಿಶ್ವಾಸ ನಮ್ಮಲ್ಲಿ ಇದ್ದು, ಜೊತೆಗೆ ನಮ್ಮ ಒಂದು ಕೃಷ್ಣರಾಜ ಇವತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾವೆಲ್ಲ ಒಟ್ಟಾಗಿ ಒಂದಾಗಿ ಈ ವಿತರಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡು ನಡೆಸ್ತಾ ಇದ್ದೀವಿ. ನೋಡಿ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸೇರಿದಂತ ನಂತರ ಅವರು ಡೆಲ್ಲಿನಲ್ಲಿ ಸೇರೋದ್ರಿಂದ ನಾನು ಕೂಡ ಇದೇ ಹೋದು ಡೆಲ್ಲಿನಲ್ಲಿ, ಇನ್ನು ಸಣ್ಣ ಹುಡುಗನ ಯೂತ್ ಕಾಂಗ್ರೆಸ್ ನಲ್ಲಿ ಅವಾಗ. ಅದಾದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಸರಿಸುಮಾರು 8 ರಿಂದ 9 ವರ್ಷ ಲೀಡರ್ ಅಪೋಸಿಷನ್ ಆಗಿ, ವಿರೋಧ ಪಕ್ಷ ನಾಯಕರಾಗಿ, ತದನಂತರ 8 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಅವರು ಸೇವೆ ಮಾಡ್ತಿದ್ದಾರೆ. ಆಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಾಲಂಟಿಯರ್ ಆಗಿ ಹೇಳಿದ್ದಾರೆ, ನಾನು ಯಾವುದೇ ಬೇಸರ ಇಲ್ಲ, ಹೈಕಮಾಂಡ್ ಮುಂದೆ ಅದ್ರ ಪ್ರಕಾರ ನಾನು ಬಿಟ್ಕೊಟ್ಟಿದ್ದೀನಿ ಅಂತ. ಈಗ ಅವರು ಕೂಡ ಈಗ ನಮ್ಮ ಒಂದು ಅವರ ಒಂದು ಅಭಿಮಾನಿಗಳಾಗಿಟ್ಕೊಂಡು ಕೆಲವರು ನಾವು ಇನ್ನೂ ಬಯಸ್ತೀವಿ, ಆದ್ರೆ ಪ್ರಕೃತಿಗೆ ತಂದೆ ಆದಂತ ಒಂದು ಸ್ವಭಾವ ಇರುತ್ತೆ, ಅವ್ರಿಗೂ ಕೂಡ ಒಂದು ರೆಸ್ಟ್ ಬೇಕು, ಅವ್ರಿಗೂ ಆದಂತ ಒಂದು ವೈಯಕ್ತಿಕ ಜೀವನ ಇರುತ್ತೆ ಅಲ್ವೇ. ಹಾಗಾಗಿ ಇವತ್ತು ಡಿ ಕೆ ಸಾಹೇಬರಿಗೆ ಆ ಒಂದು ಜವಾಬ್ದಾರಿ ವಹಿಸಿರೋದ್ರಿಂದ ಮುಂದಿನ 2 ವರ್ಷಗಳ ಕಾಲ ಇಡೀ ಕರ್ನಾಟಕಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಉತ್ತಮವಾದಂತಹ ಕೆಲಸ, ಮತ್ತೆ ಪಕ್ಷ ಸಂಘಟನೆ ಕೂಡ ಡಿ ಕೆ ಶಿವಕುಮಾರ್ ಅವರು ರಾಜ್ಯಾಧ್ಯಕ್ಷ ಇಡೀ ಒಂದು ಕರ್ನಾಟಕ ಕಾಂಗ್ರೆಸ್ ಅಲ್ಲೇ ಒಂದು ಸಂಚಲನ ಮೂಡಿಸಿದ್ದು ನಾವೆಲ್ಲರೂ ಕೂಡ ನೋಡಿದೀವಿ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ MLC ಗಾಗ್ಲಿ ರಾಜ್ಯಸಭಾಗೆ ಅರ್ಜಿ ಕೂಡ ಆಗಿಲ್ಲ. ನಾನು ಕೃಷ್ಣರಾಜ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿ ಓದ್ಸಲಿನೂ ಆಗಿದ್ದೆ, ಮುಂದೆನೂ ಕೂಡ ಆಗಿರ್ತೀನಿ.